ಆಗ ಈಗ ಭರತನಾಟ್ಯ ನಿಮ್ಮದು ವಿದ್ವತ್ ಆಗಿದೆ ಅಲ್ವಾ? ಸೊ ಆ ಸ್ಟೆಪ್ಸ್ ಹೇಳಿ. ಅಂದ್ರೆ ಈಗ ಬಿಗಿನರ್ ಅಂದ್ರೆ ಲೈಕ್ ರೋಡ್ ಮ್ಯಾಪ್, ಭರತನಾಟ್ಯದಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ಉಂಟು, ಎಷ್ಟು ವರ್ಷ ಹಿಡಿತದೆ ಒಂದೊಂದು ಲೆವೆಲಿಗೆ, ಆ ರೀತಿ. ಆಮ್, ಅದೇ ಒಂದು ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಫುಲ್ ಫೋಕಸ್ ಮಾಡಿ ಕಲ್ತ್ರೆ, ಅಂದ್ರೆ ಪ್ರತಿ ವೀಕ್ ಕ್ಲಾಸಿಗೆ ಹೋಗ್ತಾ ಹಾಗೆ ಮಾಡಿದ್ರೆ ಒಂದು 3 to 4 to 5 years ಅಲ್ಲಿ ಒಂದು ಜೂನಿಯರ್ ಲೆವೆಲ್ಗೆ ಬರ್ಬೋದು. ಮತ್ತೆ ಜೂನಿಯರ್ಗೆ ಇದೇ ಕನ್ಸ್ಟೆಂಟ್ಸ್ ಅಂತ ಇರ್ತದೆ. ಅಂದ್ರೆ ಒಂದು ಸ್ಟೂಡೆಂಟ್ ಜೂನಿಯರ್ ಎಕ್ಸಾಮ್ ಬರೀಬೇಕಿದ್ರೆ 10 years ಮಿನಿಮಮ್ ಆಗಿರ್ಬೇಕು. ಸೊ ಅದೆಲ್ಲ ಮ್ಯಾಟ್ರ್ ಆಗ್ತದೆ ಒಂದು. ಅದೇ ಜೂನಿಯರ್ ಆದ್ಮೇಲೆ ಸಹ ಅಷ್ಟೇ. ನಾನಂದ್ರೆ 7th standard ಅಲ್ಲಿ ಜೂನಿಯರ್ ಬರ್ತಿದ್ದೆ. ಸೊ ಈಗ 5th ಅಲ್ಲಿ ಬರೆಯೋರು ಇದ್ದಾರೆ, ಬಿಕಾಸ್ 5th ಅಲ್ಲೇ ನಮಗೆ 10 years ಕಂಪ್ಲೀಟ್ ಆಗ್ತದಲ್ಲ. ಸೊ ಬೇಸ್ಡ್ ಆನ್ ದೇರ್ ಪ್ಯಾಷನ್ ಮತ್ತೆ ಯಾವಾಗಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅದು ಡಿಪೆಂಡ್ ಆಗ್ತದೆ, ಎಷ್ಟು ಇಂಟ್ರೆಸ್ಟ್ ಉಂಟು ಆರ್ಟ್ ಮೇಲೆ ಅಂತ ಹೇಳಿದ್ರೆ. ಮತ್ತೆ ನಾನು 7th ಇಂದ ನೆಕ್ಸ್ಟ್ ಅಗೈನ್ ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮತ್ತೊಂದು 2 years ಆಗದೆ ಪ್ರಿವಿಯಸ್ ಅವರು ಅಪ್ಲೈ ಮಾಡಿದ್ರೆ ಸಹ ಅವರಿಗೆ ಹಾಲ್ ಟಿಕೆಟ್ ಬರೋದಿಲ್ಲ ಜೂನಿಯರ್ ಆದ್ಮೇಲೆ. ಸೊ 2 years ಮಿನಿಮಮ್ ಆಗ್ಲೇಬೇಕು. ಸೊ 2 to 3 years ಮ್ಯಾಕ್ಸ್ ಅಂತ ಹೇಳಿ 3 years ಅಷ್ಟು ವಾಪಸ್ ಅದೇ ಇಂಟ್ರೆಸ್ಟ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ 3 years ಅಲ್ಲಿ ಸೀನಿಯರ್ ಬರ್ಬೋದು. ಸೊ ನಾನು 10th ಅಲ್ಲಿ 7th ಅಲ್ಲಿ ಜೂನಿಯರ್ ಬರ್ತೆ, 10th ಅಲ್ಲಿ ಸೀನಿಯರ್ ಬರ್ತೆ. ನೆಕ್ಸ್ಟ್ ಹೋಗೋದಿದ್ರೆ ವಿದ್ವತ್ ಮೇನ್ ಲೆವೆಲ್ ಅದು. ಈಗ ನಾರ್ಮಲ್ ಆಗಿ ಯಾರು ಸಹ ಸೀನಿಯರ್ ಜೂನಿಯರ್ ಮುಗಿಯೋಗ್ಲೇ ಸಾಕಪ್ಪ ಒಂದು ಮುಗೀತು ಒಂದು ಲೆವೆಲ್ ಅಂತ ಹೇಳಿದಾಗೆ ಬಿಟ್ಟು ಬಿಡ್ತಾರೆ. ಆದ್ರೆ ಅದ್ರ ಮುಂಚೆ ಸ್ಟಾರ್ಟ್ ಆಗ್ತದೆ, ಜೂನಿಯರ್ ಬರ್ಲಿ ಒಂದು ಎಕ್ಸಾಮ್ ಬರ್ಲಿ ಅದ್ ಮುಗಿಸಿ ಬಿಡ್ತೇನೆ ನಾನು ಅಷ್ಟೇ. ನನ್ನದೇ ಕೇಸ್ ಅಷ್ಟೆದ್ದಾಗಿ ಆಗಿದೆ. ಬಿಡುದು ಜಾಸ್ತಿ. ಮ್ಯೂಸಿಕಲ್ ಜೂನಿಯರ್ ಆದ್ಮೇಲೆ ಬಿಟ್ಟು. ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ ಈಗ ಎಷ್ಟೋ ಜನ. ಇಂಟ್ರೆಸ್ಟ್ ಆಗ್ತದೆ, ಈಗ ಇಂಟ್ರೆಸ್ಟ್ ಬರ್ತದೆ ಕಲಿಬೇಕಂತ, ಆವಾಗ ಒಮ್ಮೆ ಸಾಕು ಅದೇ ಸಾಕು. ಪಾಯಿಂಟಿಗೆ ಅದೇ ಪಾಯಿಂಟಿಗೆ ಬರುವಂತದ್ದು ಆಕ್ಚುಲಿ. ಅಂದ್ರೆ ಆ ಟೈಮ್ ಅಲ್ಲಿ ಅದು ಎಷ್ಟು ಇಂಪಾರ್ಟೆನ್ಸ್ ಮತ್ತೆ ನಮಗೆ ಕೊಡ್ತದೆ ಅಂತ ಗೊತ್ತಾಗುದಿಲ್ಲ. ಆಗ ಒಮ್ಮೆಗೆ ಸಾಕು ಬೊಡಿತ್ತು ನಂಗೆ ಈ ಸ್ಟಡೀಸ್ ನೊಟ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡು ಬೊಡಿತ್ತು. ಎಷ್ಟೋ ಜನ ಈಗ ಸಹ ಕೇಳ್ತಾರೆ ನೀ ಹೇಗೆ ವಿದ್ವತ್ವರೆಗೆ ಅಂದ್ರೆ ಹೊಗಳಿಕೊಳ್ಳೋದಂತಲ್ಲ, ಅಲ್ಲಿ ತನಕ ಹೇಗೆ ಅದೊಂದು ಕಂಟಿನ್ಯೂ ಅದು ಮಾಡ್ಬೇಕಿದ್ರೆ ಎಂಡ್ ತನಕ. ಆ ನನ್ ಜೊತೆ ನನ್ನ ಅಮ್ಮ ಇದ್ದದಕ್ಕೆ ಎಲ್ಲ ಆದದ್ದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಬಿಕಾಸ್ ಪ್ರತಿ ಇದಲ್ಲಿ ನೀನ್ ನಿನ್ನ ಸ್ಟಡೀಸ್ ಫೋಕಸ್ ಮಾಡು. ನಾನು ಅಂದ್ರೆ ಅದ್ರಲ್ಲಿ ಥಿಯರಿ ಎಕ್ಸಾಮ್ ಅಂತ ಇರ್ತದೆ, ನಂಗೆ ಅದು ಮೇನ್ ಆಗದ ವಿಷಯ. ಸತ್ಯ ಹೇಳ್ತಿದ್ರು ಫ್ರಾಂಕ್ಲಿ ಸ್ಪೀಕಿಂಗ್, ಅದು ನಿಂಗೆ ಡ್ಯಾನ್ಸ್ ಮಾಡ್ತೇನೆ ನಾನು. ಬಟ್ ಅದ್ರೊಟ್ಟಿಗೆ ಯಾರಿಂದ ಸ್ಟಾರ್ಟ್ ಆಯ್ತು ಭರತ ಮುನಿ ಅಂತೆ ಅದಂತೆ ಇದಂತೆ ಕ್ಲಾಸಿಕಲ್ ಹೇಳಿ, ವಿದ್ವತ್ ಅಂತೂ ನೆಕ್ಸ್ಟ್ ಲೆವೆಲ್. ವಿದ್ವತ್ ಯಾವ್ದು ಥಿಯರಿ ಇರೋದು, ಅದು ರಾಮಾಯಣ ಗ್ರಂಥ ಮಹಾಭಾರತ ಗ್ರಂಥ ಸೇರಿದ್ರೆ ಎಷ್ಟಾಗ್ಬೋದು ಅಷ್ಟುಂಟು ಕಲೀಲಿಕ್ಕೆ ವಿದ್ವತ್ ಥಿಯರಿಗೆ. ಸೊ ನಾನು ಒಬ್ಳೆ ಅಂತೂ ಪಕ್ಕ ನಿಭಾಯಿಸ್ತಿರ್ಲಿಲ್ಲ, ಅದಂತೂ ನಂಗೆ 100% ಎಶ್ಯೂರೆನ್ಸ್ ಉಂಟು. ಆ ನಂಗೆ ಎಂತ ಮೇನ್ ಹೆಲ್ಪ್ ಆದ್ದು ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡುವಾಗ ವಿದ್ವತ್ ಮಾಡಿದ್ದು. ಬಿಕಾಸ್ 10th ಅಲ್ಲಿ ಸೀನಿಯರ್ ಆಯ್ತಲ್ಲ, ಮತ್ತೆ PU ಫುಲ್ ಸ್ಟ್ರೆಸ್. ನಂಗೆ PCMB ಬೇರೆ ತಕೊಂಡಿದ್ದೆ, ಅದು ಆಗ್ತಾನೆ ಇರ್ಲಿಲ್ಲ. ಗೊತ್ತು ಬಯಾಲಜಿ ಸ್ಟೂಡೆಂಟ್ಸ್ ಎಷ್ಟು ಜೋರೆ ಅಂತ. ಸೊ ಅದು ತುಂಬಾ ಹೆಕ್ಟಿಕ್ ಆಗಿತ್ತು. ಮತ್ತೆ ನಾವು ಸ್ಪೆಷಲ್ ಸೀಕಿಂಗ್ ಕೋವಿಡ್ ಬ್ಯಾಚ್ ಹಾಗೆ ವಿತೌಟ್ ಎಕ್ಸಾಮ್ ಬರ್ದು ಪಾಸ್ ಆದ ಬ್ಯಾಚ್ ನಮ್ದು. ಹಾಗೆ PU ಅಲ್ಲಿ ನಂಗೆ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಬಂದು ವಾಪಸ್ ವಿದ್ವತ್ ಕಂಟಿನ್ಯೂ ಮಾಡಿ, PU ಅಲ್ಲಿ ಸ್ವಲ್ಪ ಗ್ಯಾಪ್ ತಕೊಂಡಾಗೆ ಆಗಿತ್ತು ಆಕ್ಚುಲಿ ಮ್ಯೂಸಿಕ್ ಡ್ಯಾನ್ಸ್. ಬಿಕಾಸ್ ಒಂದು ಸೈಡ್ ಅಲ್ಲಿ ಒಂದು ಗೋಲ್ಸ್ ಇರುವುದಿಲ್ಲ. ಯಾರಿಗಾದ್ರೂ CET ನೀಟಾ ಅದು ಯಾವ್ದಕ್ಕೆ ಹೋಗ್ತೇನೆ, ನೀಟ್ ಅಂತೂ ಪಕ್ಕ ಇರ್ಲಿಲ್ಲ. ನಂಗೆ ಬಯಾಲಜಿ ಇಷ್ಟ ಸಾಕಾಗಿದೆ PU ಅಲ್ಲಿ ನೋಡಿ, ಬಯಾಲಜಿಗೆ ಎಂಡ್ ಇನ್ನು ಲೈಫ್ಗೆ ಅಂತ ಮಾಡಿಟ್ಟಿದ್ದೆ. ಮತ್ತೆ ಅದ್ರಲ್ಲಿ ಇಂಜಿನಿಯರಿಂಗ್ ಆಕ್ಚುಲಿ BSc MSc ಮ್ಯಾಥ್ಸ್ ತುಂಬಾ ನಂಗೆ ಇಷ್ಟ. ಸೊ ಮ್ಯಾಥ್ಸ್ ಅಲ್ಲಿ MSc ಮಾಡ್ತೇನೆ ಅಂತ ಇದ್ದವಳು ಹಾಗೆ ಆಯ್ತು. ಕಮಿಂಗ್ ಟು ಯುವರ್ ಪಾಯಿಂಟ್, ಅದೇ ಸೀನಿಯರ್ ಇದು ಹೇಳ್ತಿದ್ದಲ್ಲ, ನಾವು ಫುಲ್ ಡೈವರ್ಟ್ ಆಗ್ತೀವಿ. ಸೊ ಸೀನಿಯರ್ ಇದಾದ್ಮೇಲೆ ನೆಕ್ಸ್ಟ್ ವಿದ್ವತ್ತಿಗೆ ಬೇಸ್ಡ್ ಆನ್ ಯುವರ್ ಪ್ಯಾಷನ್ ಅಷ್ಟೇ. ವಾಪಸ್ ಈಗ ಕಂಟಿನ್ಯೂ ಕರೆಕ್ಟ್ ಆಗಿ ನೀನು ವಾಪಸ್ ಕ್ಲಾಸ್ ತಕೊಂಡು ಹಾಗೆ ಮಾಡ್ತಾ ಹೋದ್ರೆ ಒಂದು 3 years ಅಲ್ಲಿ ವಿದ್ವತ್ ಅಲ್ಲಿ 2 ಸ್ಟೇಜ್ ಇರ್ತದೆ, ವಿದ್ವತ್ ಪ್ರೀ ಅಂಡ್ ವಿದ್ವತ್ ಫೈನಲ್ ಅಂತ. ವಿದ್ವತ್ ಪೂರ್ವ ಮತ್ತೆ ವಿದ್ವತ್ ಅಂತಿಮ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಪ್ರೀ ವಿದ್ವತ್ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು, ಸಾರಿ ಥರ್ಡ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಕಂಪ್ಲೀಷನ್ ಆಫ್ ದ ಇಂಜಿನಿಯರಿಂಗ್ ಅಂಡ್ ಇದು ಸಹ ಫೈನಲ್ ವಿದ್ವತ್. ಅಂದ್ರೆ ಪ್ರೀ ವಿದ್ವತ್ ಮತ್ತೆ ಫೈನಲ್ ವಿದ್ವತ್ ಗ್ಯಾಪ್ ಇಲ್ಲ. ನೀನ್ ಈ ವರ್ಷ ಪ್ರೀ ವಿದ್ವತ್ ಬರ್ತೆ, ನೆಕ್ಸ್ಟ್ ಇಯರ್ ಫೈನಲ್ ವಿದ್ವತ್ ಬರಿಬಹುದು. ಸೊ ಅದು ಕಂಟಿನ್ಯೂಸ್ ತಗೊಳ್ಬೇಕು. ಸೊ ಅಲ್ಲಿ ಗ್ಯಾಪ್ ತಗೊಳ್ಬೇಕು ಅಂತೆಲ್ಲ ಸೀನಿಯರ್ ಆಗಿ ವಾಪಸ್ ಒಂದು 3 years ತಗೊಂಡು ವಿದ್ವತ್ ಪ್ರೀ, ನೆಕ್ಸ್ಟ್ ವಿದ್ವತ್ ಫೈನಲ್ ಕಮಿಂಗ್ ಟು ನೆಕ್ಸ್ಟ್ ಇಯರ್.